ರೀಲ್ಸ್ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿರುವಂತ ರಜತ್ ಮತ್ತು ವಿನಯ್ ಗೌಡ ಕೇಸಿಗೆ ಸಂಬಂಧಿಸಿದಂತೆ ಈಗ ಈ ಆರೋಪಿಗಳ ನಡೆಯ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ಅವರು ಪೊಲೀಸರ ಮುಂದೆ ಹೇಳಿರೋದು, ನಾವು ಬಳಸಿದಂತಹ ಮಚ್ಚಿದೆಯಲ್ಲ ಅದು ರೀಲ್ ಮಚ್ಚದು ರಿಯಲ್ ಮಚ್ಚಲ್ಲ ಅಂತ ಹೇಳ್ಕೊಂಡಿದ್ರು. ಆ ನಂತರ ಅವರು ಹೇಳಿದಂತೆ ಅದನ್ನ ಸೀಸು ಕೂಡ ಮಾಡಲಾಯಿತು. ಈಗ ಇವರು ಈ ರೀಲ್ಸ್ ಅಲ್ಲಿ ಬಳಸಿರುವಂತ ಮಚ್ಚು ಮತ್ತು ಸೀಸ್ ಆಗಿರುವಂತ ಮಚ್ಚು ಇದು ವ್ಯತ್ಯಾಸ ಕಾಣಿಸ್ತಾ ಇದೆ. ಅಂದ್ರೆ ದಾರಿ ತಪ್ಪಿಸಿದ್ದಾರಾ ಪೊಲೀಸರದು ಅನ್ನೋ ಪ್ರಶ್ನೆಯೊಂದು ಈಗ ಮೂಡ್ತಾ ಇದೆ, ಆ ಅನುಮಾನ ಮೂಡ್ತಾ ಇದೆ. ಇವರು ಹೇಳ್ತಾ ಇರೋದು ಅದು ಫೈಬರ್ ಮಚ್ಚು ಅಂತ, ಅದರಂತೆ ಒಂದು ಮಚ್ಚನ್ನು ತೋರಿಸಿದ್ದಾರೆ, ಅದನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ತನಿಖೆಯ ಉದ್ದೇಶದಿಂದ. ಬಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ವ್ಯತ್ಯಾಸ, ಸೀಸ್ ಆಗಿರುವಂಥ ಮಚ್ಚಿದು, ಅವರ ರೀಲ್ಸ್ ಏನಿದೆ ಅದರಲ್ಲಿ ಬಳಸಿರುವಂಥ ಮಚ್ಚಿದು ವ್ಯತ್ಯಾಸ ಸ್ಪಷ್ಟವಾಗಿ ಕಾಣ್ತಾ ಇದೆ. ಫೈಬರ್ ಮಚ್ಚನ್ನು ನಾವು ಬಳಸಿದ್ದೀವಿ ರೀಲ್ಸ್ ಮಾಡೋ ಸಂದರ್ಭದಲ್ಲಿ ಅಂತ ಇವರು ಹೇಳ್ಕೊಂಡಿರೋದು, ಅದಕ್ಕೆ ತಕ್ಕಂತೆ ಒಂದು ಮಚ್ಚನ್ನು ತೋರಿಸಿದ್ದಾರೆ, ಅದನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಬಟ್ ಆ ವಿಡಿಯೋ ಇದೆಯಲ್ಲ, ಆ ವಿಡಿಯೋದಲ್ಲಿರುವಂಥ ಮಚ್ಚುಗೂ ಇದಕ್ಕೂ ವ್ಯತ್ಯಾಸ ಕಾಣ್ತಾ ಇದೆ. ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ, ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸಿಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಗೊತ್ತಾಗ್ತಾ ಇದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನ ಮಾಡ್ತೀವಿ. ನೋಡ, ಅದಕ್ಕೋಸ್ಕರನೇ ಹೇಳಿದ್ದು ಆ ರೀಲ್ಸ್ ಅಲ್ಲಿ ಯಾವ್ದು ಉಪಯೋಗ ಆಗಿದೆ, ಇದು ಯಾವ್ದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನ ರಿಪೋರ್ಟ್ಗಳನ್ನ ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನ ಸಂಪರ್ಕಿಸಿ ಅವರುಗಳ ಒಂದು ವರದಿ ಆಧಾರದ ಮೇಲೆ ಮುಂದುವರಿತೆಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಪೊಲೀಸರ ದಾರಿ ತಪ್ಪಿಸುವಂತ ಪ್ರಯತ್ನ ನಡೆದಿರೋದು ನಿಜ ಅಂತಾದ್ರೆ ಮತ್ತೊಂದಿಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಈಗ ಇಬ್ರು ಕೂಡ. ಖಂಡಿತವಾಗ್ಲೂ ರಕ್ಷತ್, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೆ ವಿನಯ್ನನ್ನ ಪೊಲೀಸರು ನಿನ್ನೆ ವಶಕ್ಕೆ ಪಡೆದುಕೊಂಡು ರಾತ್ರಿ ತನಕ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಆ ರೀಲ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಒಂದು ವೆಪನ್ ಅಂದ್ರೆ ಅವರು ಬಳಸ್ತಾ ಇದ್ದಂತಹ ಮಚ್ಚೇನಿದೆ ಅದನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಈಗ ಆ ರೀಲ್ಸ್ ಅಲ್ಲಿ ಬಳಕೆ ಮಾಡಿರುವಂತಹ ಮಚ್ಚು ಜೊತೆಗೆ ಪೊಲೀಸರು ಸೀಸ್ ಮಾಡಿರುವಂತಹ ಮಚ್ಚೇನಿದೆ ಅದರ ನಡುವೆ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಅಂದ್ರೆ ಅದೇ ಮಚ್ಚ ಇದು ಪೊಲೀಸರು ಸೀಸ್ ಮಾಡಿರುವಂತಹ ಮಚ್ಚ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕೆಂತಂದ್ರೆ ನೋಡಿದಂತಹ ಸಂದರ್ಭದಲ್ಲಿ ಎರಡರ ನಡುವೆ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆರೋಪಿಗಳಿಬ್ಬರು ಪೊಲೀಸರ ದಿಕ್ಕನ್ನ ತಪ್ಪಿಸೋದಕ್ಕೆ ಯತ್ನಿಸಿದ್ರ ಅನ್ನೋ ಅನುಮಾನ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಅಂದ್ರೆ ಬಸವೇಶ್ವರ ನಗರ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಅಂದ್ರೆ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಅಥವಾ ಅವರ ತನಿಖೆಯ ಹಾದಿಯನ್ನ ತಪ್ಪಿಸೋದಕ್ಕೆ ಏನಾದ್ರೂ ನಕಲಿ ವೆಪನ್ ಅನ್ನ ಅಂದ್ರೆ ಬೇರೆ ಯಾವುದೋ ಮಾರಕಾಸ್ತ್ರವನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂತಂದ್ರೆ ಸಾಕ್ಷಿಯನ್ನ ನಾಶಪಡಿಸಿರುವಂತಹ ಆರೋಪದಡಿ ಮತ್ತೊಂದು ಕೇಸನ್ನ ದಾಖಲಿಸಿ ಪೊಲೀಸರು ತನಿಖೆಯನ್ನ ಕೂಡ ಮಾಡಬೇಕಾಗತ್ತೆ. ಅದರ ಬೆನ್ನಲ್ಲೇ ಅಂದ್ರೆ ಅವರಿಗೆ ಬಂಧನದ ಭೀತಿ ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ 1 ಗಂಟೆ ಕಳೆದ್ರೂ ಕೂಡ ಆರೋಪಿಗಳಿಬ್ರು ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದಿಲ್ಲ. ಅಂದ್ರೆ ನಿನ್ನೆ ಆರೋಪಿಗಳನ್ನ ಬಿಟ್ಟು ಕಳಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಿದ್ರಂತೆ. ಆದ್ರೆ ಇಲ್ಲಿವರೆಗೂ ಕೂಡ ಆರೋಪಿಗಳು ವಿಚಾರಣೆಗೆ ಬಂದಿಲ್ಲ. ಹಾಗಾಗಿ ಪೊಲೀಸರು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ಈಗ ಅಂದ್ರೆ ನಮ್ಗೆ ಸಿಕ್ಕಿರುವಂತಹ ಫೋಟೋ ಏನಿದೆ ಆ ಮಚ್ಚಿನ ಫೋಟೋ, ಅದು ಜೊತೆಗೆ ರೀಲ್ಸ್ ಅಲ್ಲಿರುವಂತಹ ಫೋಟೋ ನಡುವೆ ಹೊಂದಾಣಿಕೆ ಆಗದ ಕಾರಣ ಪೊಲೀಸರು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.